ನಾವೀಗ ಆರಂಭಿಸಿರುವ ಯಜ್ಞಕಾರ್ಯ ಸುಲಲಿತವಾಗಿ ಸಾಗಿ ಅದರಿಂದ ಸಫಲತೆ ಉಂಟಾಗುತ್ತದೆ ಎಂಬ ತಮ್ಮ ಭರವಸೆಯ ಪ್ರಕಾರ ನಾವು ಬಹಳ ದಿನಗಳಿಂದ ಕಾಯುತ್ತಿರುವ ಮಂಗಲ ಮುಹೂರ್ತ ಒದಗಿ ಬರುವುದೇ ಆಗಿದೆ. ಗುರು, ನಾವು ಸ್ವಯಂವರವನ್ನು ಘೋಷಿಸಿದಾಗ ಸೀತಾ ಕಲ್ಯಾಣ ಮಹಾಪುರುಷನೋರ್ವನೊಂದಿಗೆ ನಡೆದು ಹೋಗುತ್ತದೆ ಎಂದು ಭಾವಿಸಿದ್ದೇ ಸುಳ್ಳಾಯಿತು. ಈಗಲಾದರೂ ಆ ಗಳಿಗೆ ಬಂದಿದ್ದೆ. ರಾಜದಂಪತಿಗಳೇ, ನಿಮ್ಮ ಮನಸ್ಸಿನ ನಿರೀಕ್ಷೆಯನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಸೀತೆಯಂತಹ ಅನುಪಮ ಸುಂದರಿ, ಅನನ್ಯ ಗುಣವತಿಯೂ ಆದ ಕನ್ಯಾರತ್ನವನ್ನು ಪಡೆಯಲು ಸಾಮಾನ್ಯರಿಂದ ಸಾಧ್ಯವಿಲ್ಲ ಎಂದು ಈ ಲೋಕ ತಿಳಿಯುವುದಕ್ಕಾಗಿಯೇ ಇಲ್ಲಿಯವರೆಗೆ ವೀರಾಧಿವೀರರ ವಿಫಲ ಪ್ರಯತ್ನಗಳೆಲ್ಲ ನಡೆಯಿತು ಎಂದು ಭಾವಿಸಿದೆ. ಹಾಗೆಯೇ ಇನ್ನು ಮುಂದೆ ಸ್ವಯಂವರದಲ್ಲಿ ಯಶಸ್ವಿಯಾಗುವವನು ಎಲ್ಲ ವೀರಾದಿ ವೀರರನ್ನು ಮೀರಿಸಿದವನು ಎಂದು ತಿಳಿಯುವುದಕ್ಕಾಗಿಯೇ ಈ ರೀತಿ ಆಗಿದೆ ಎಂದು ಭಾವಿಸಬಹುದಲ್ಲವೇ? ಹಾಗೆ ತಿಳಿದದ್ದೇ ಆದರೆ ಮಹಾಪರಾಕ್ರಮಿಯಾದ ರಾವಣನಿಗಿಂತ ಹೆಚ್ಚಿನ ಪರಾಕ್ರಮಿಯೂ ಸುಗುಣವಂತನೂ ಆದ ಮಹಾಪುರುಷನೊಬ್ಬ ಸ್ವಯಂವರಕ್ಕೆ ಆಗಮಿಸಬೇಕು ಅಲ್ಲವೇ ಗುರುವರ? ಹೌದು ಮಹಾರಾಜ, ಅಂತಹ ಮಹಾನುಭಾವ ಮಹಾರಾಜರಿಗೆ ಪ್ರಣಾಮ. ಬ್ರಹ್ಮರ್ಷಿ ವಿಶ್ವಾಮಿತ್ರರು ಇಬ್ಬರು ರಾಜಕುಮಾರರೊಡನೆ ನಮ್ಮ ಯಾಗಶಾಲೆಗೆ ಆಗಮಿಸಿ ಅಲ್ಲಿಯೇ ಬಿಡಾರ ಹೂಡಿದ್ದಾರೆ. ಆಹಾ, ಎಂತಹ ಅನಿರೀಕ್ಷಿತ ಭಾಗ್ಯ! ನಾವೀಗಲೇ ಅಲ್ಲಿಗೆ ತೆರಳಿ ನಮ್ಮ ಸಂತಸವನ್ನು ವ್ಯಕ್ತಪಡಿಸಿ ಅವರನ್ನು ಉಪಚರಿಸಬೇಕು. ಅದು ನಾವು ಅಗತ್ಯವಾಗಿ ಮಾಡಲೇಬೇಕಾದ ಕರ್ತವ್ಯ ಮಹಾರಾಜ. ಪ್ರಭು, ನಾನು ಮಕ್ಕಳೊಂದಿಗೆ ಅಲ್ಲಿಗೆ ಹೋಗಿ ಅವರ ಆಶೀರ್ವಾದ ಪಡೆಯುವೆ. ಹಾಗೆಯೇ ಮಾಡುತ್ತೇವೆ. ನಾವೀಗಲೇ ಅಲ್ಲಿಗೆ ತೆರಳುತ್ತೇವೆ. ವಿಶ್ವಾಮಿತ್ರರೊಂದಿಗೆ ಬಂದಿರುವ ರಾಜಕುಮಾರರೆಂದರೆ ಅವರು ಸಾಮಾನ್ಯರಾಗಿರಲು ಸಾಧ್ಯವೇ ಇಲ್ಲ. ನಾನು ನಿನ್ನನ್ನು ತುರ್ತಾಗಿ ನೋಡಬೇಕೆಂದು ದಾಸಿಯೊಡನೆ ಸಂದೇಶ ಕಳುಹಿಸಿದೆ. ನಿನ್ನಲ್ಲಿಗೆ ಬರಲು ಸದಾಕಾಲ ನಾನೇ ತವಕಿಸುತ್ತಿರುವಾಗ ಸಂದೇಶ ಕಳುಹಿಸುವ ಅಗತ್ಯವೇ? ಏನಾದರೂ ಸಮಸ್ಯೆ? ನನಗೆ ಬೇಸರವಾದಾಗ, ಅದಕ್ಕೆ ನಿನ್ನಿಂದ ಸಮಾಧಾನವನ್ನು ಬಯಸಿದಾಗ ನೀವು ನಿರಾಶೆ ಮಾಡಬಾರದಲ್ಲವೇ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಉಲ್ಲಾಸವಿಲ್ಲವಿದ್ದರೆ ನಾನು ಉತ್ಸಾಹದಿಂದಿರಲು ಸಾಧ್ಯವಿಲ್ಲ. ನಿನ್ನ ಸಂತೋಷಕ್ಕೆ ಯಾವುದೇ ಅಡ್ಡಿ ಇದ್ದರೂ ಅದನ್ನು ತಕ್ಷಣ ಪರಿಹರಿಸುವುದು ನನ್ನ ಕರ್ತವ್ಯ. ನಿನ್ನ ಬೇಡಿಕೆ, ನಿನ್ನ ಕೋರಿಕೆ? ನನ್ನ ಜೀವನದ ಎರಡು ಮಹಾಭಾಗ್ಯವೆಂದರೆ ಒಂದು ನೀವು, ಇನ್ನೊಂದು ನಮ್ಮ ಪುತ್ರ ಭರತ. ನೀವು ಆನಂದವಾಗಿರುವುದು ನನಗೆಷ್ಟು ಮುಖ್ಯವೋ, ನನ್ನ ಮಗ ಭರತನಿಗೆ ನಿಮ್ಮಿಂದುಂಟಾಗುವ ಆನಂದ ನನಗಷ್ಟೇ ಮುಖ್ಯ. ಏನು ಭರತನಿಗೆ ಆನಂದದ ಕೊರತೆ ಇಲ್ಲದೆ? ಇಲ್ಲ, ಕೊರತೆ ಇಲ್ಲದಿರುವುದು ಬೇರೆ. ಒಬ್ಬರಿಗೆ ವಿಶೇಷಗಳು ಲಭಿಸಿ ಮತ್ತೊಬ್ಬರು ಅನಾಧಾರಕ್ಕೆ ಒಳಗಾಗುವುದು ಬೇರೆ. ಏನು ಭರತ ಅನಾದರಕ್ಕೆ ಒಳಗಾಗಿದ್ದರೆ ಸಾಧ್ಯವಿಲ್ಲದೇನು? ಪ್ರಭು, ರಾಮ ರಾಕ್ಷಸ ಸಂಹಾರ ಮಾಡಿದ, ರಾಮ ಯಜ್ಞದಲ್ಲಿ ನೆರವಾದ, ರಾಮ ಸ್ವಯಂವರದಲ್ಲಿ ಗೆದ್ದನೆಂದು ಅವನಿಗೆ ವಿಶೇಷ ಪುರಸ್ಕಾರ, ನಂತರ ವಿವಾಹ, ತದನಂತರ ಪಟ್ಟಾಭಿಷೇಕ. ಈ ರೀತಿ ನಡೆದು ನನ್ನ ಮಗ ಭರತ ನಿರ್ಲಕ್ಷಿತನಾಗುವುದು ನನಗಿಷ್ಟವಿಲ್ಲ. ರಾಮನಿಗೆ ಆದದ್ದು ಭರತನಿಗೂ ಆಗಬೇಕು. ಭರತನಿಗೆ ಸಿಗದ ಭಾಗ್ಯ ರಾಮನಿಗೆ ಸಿಕ್ಕು ನನ್ನ ಮಗ ಭರತ ನಿರ್ಭಾಗ್ಯ ನೆಲೆಸಿಕೊಳ್ಳುವುದು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ ಪ್ರಭು, ಸಾಧ್ಯವಿಲ್ಲ.
ನಿನ್ನ ಚಿಂತೆ ಏನೆಂದು ನನಗೀಗ ಅರ್ಥವಾಯಿತು. ಆ ವಿಚಾರವಾಗಿ ನೀನಿನ್ನು ಚಿಂತಿಸದಂತೆ ನಾನು ನೋಡಿಕೊಳ್ಳುತ್ತೇನೆ. ಸಮಾಧಾನ. ಮಹರ್ಷಿ, ಮಹಾತೇಜಸ್ವಿ, ಪವಿತ್ರವಾದ ಈ ಯಜ್ಞದ ಸನ್ನಿಧಾನಕ್ಕೆ ತಾವು ಆಗಮಿಸಿ ಯಜ್ಞದ ಮಹತ್ವವನ್ನು ಹೆಚ್ಚಿಸಿ ತಮ್ಮ ಈ ಆಗಮನಕ್ಕೆ ನಮ್ಮ ಅನಂತಾನಂತ ಪ್ರಣಾಮ. ಮಿಥಿಲಾಧೀಶ ಜನಕ ಮಹಾರಾಜ, ಮುನಿಶ್ರೇಷ್ಠ ಶತಾನಂದ, ನದಿಯು ನದಿಯಲ್ಲಿ ಬೆರೆತು ಸಂಗಮವಾಗುವಂತೆ ಧರ್ಮವು ದೈವದ ಜೊತೆಗೆ ಬೆರೆತು ಕಲ್ಯಾಣವಾಗುವ ಹಾಗೆ ಇಂದು ಮಿಥಿಲೆಯಲ್ಲಿ ಧರ್ಮವು ದೈವಾನುಗ್ರಹದೊಂದಿಗೆ ಬೆರೆತು ಲೋಕ ಕಲ್ಯಾಣವಾಗುತ್ತದೆ ಎಂದು ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ಜನಕ ಮಹಾರಾಜ, ನಿನ್ನ ಯಜ್ಞದ ಕಾರ್ಯವು ಆದರೋಪಚಾರಗಳು ನಮಗೆ ಅಮಿತ ಆನಂದವನ್ನುಂಟು ಮಾಡಿದೆ. ಮಹಾತ್ಮ, ತಮ್ಮ ಈ ಅನುಗ್ರಹಿತ ವಚನ ನಮ್ಮ ಪರಮ. ಜನಕ ಮಹಾರಾಜ, ನಿನ್ನೊಂದಿಗೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದೆ. ಆಸೆ ಮುನಿಶ್ರೇಷ್ಠ ಶತಾನಂದ, ತಮಗೆ ನಾವೊಂದು ವಿಷಯವನ್ನು ತಿಳಿಸಬೇಕಾಗಿದೆ. ಅದನ್ನು ತದನಂತರ ತಿಳಿಸುತ್ತೇವೆ. ನಾವು ಆಸೆ ಪ್ರಣಾಮಗಳು ಗುರುದೇವ. ಅಭೀಷ್ಟ ಸಿದ್ಧಿರಸ್ತು. ಗುರುವರ್ಯ, ಬ್ರಹ್ಮರ್ಷಿಗಳ ಬಾಯಿಂದ ಬರುವ ಮಾತುಗಳು ಎಂದಿಗೂ ಹುಸಿಯಾಗುವುದಿಲ್ಲ. ಆದರೀಗ ನನ್ನ ಮನೋಭಿಲಾಷೆ ಈಡೇರುತ್ತದೋ ಇಲ್ಲವೋ ಎಂಬ ಚಿಂತೆ ನನ್ನನ್ನು ಕಾಡುತ್ತಿದೆ. ನಿನ್ನ ಅಭಿಲಾಷೆ ಏನು ಮಹಾರಾಜ? ಅದಕ್ಕೆ ಅಡ್ಡಿಯಾಗಿರುವುದು ಏನು ಎಂಬುದನ್ನು ಹೇಳುವಂಥವನಾಗು. ಹಾಗೆಯೇ ಆಗಲಿ ಗುರುವರ್ಯ. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಮಿಥಿಲೆಗೆ ಕರೆದುಕೊಂಡು ಹೋದರು. ಅಲ್ಲಿ ಸ್ವಯಂವರ ನಡೆಯುತ್ತಿರುವುದು. ಎಲ್ಲ ವಿಷಯವನ್ನು ತಮ್ಮಿಂದ ಅರಿತು ನನಗೆ ಬಹಳ ಹರ್ಷ ಉಂಟಾಯಿತು. ರಾಮಚಂದ್ರನು ಶಿವಧನುಸ್ಸನ್ನು ಎತ್ತಿ ಕೀರ್ತಿಶಾಲಿಯಾಗುತ್ತಾನೆ. ಸ್ವಯಂವರದಲ್ಲಿ ಗೆದ್ದು ಒಂದು ಮಂಗಳ ಕಾರ್ಯ ನಡೆಯುತ್ತದೆ ಎಂಬ ಅಪೇಕ್ಷೆ, ಅಭಿಲಾಷೆ ಉಂಟಾಯಿತು. ಆದರೀಗ ರಾಮನಿಗೆ ಸಿಗುವ ಮಹತ್ವ, ರಾಮನಿಗೆ ನಡೆಯುವ ಶುಭ ಕಾರ್ಯ ಭರತನಿಗೂ ನಡೆಯಬೇಕೆ ಎಂದು ಕೈಕೇಯಿ ಒತ್ತಾಯಿಸುತ್ತಿದ್ದಾಳೆ. ಅವಳ ಹಠವನ್ನು ಹೇಗೆ ಎದುರಿಸಬೇಕು ಎಂದು ತಿಳಿಯದೆ ಚಿಂತಾಕ್ರಾಂತನಾಗಿದ್ದೇನೆ. ಮಹಾರಾಜ, ರಾಮನಿಗೆ ಶುಭವಾಗಲಿ ಎಂಬ ನಿನ್ನ ಹಾರೈಕೆ ಸರಿಯಾದರೆ ಹಾಗೆಯೇ ಭರತನಿಗೆ ಯಥೋಚಿತವಾಗಿ ಸಂತೋಷ ನೀನು ಕೊಡಬೇಕಾದದ್ದು ಸೂಕ್ತವೇ. ಆದರೆ ರಾಮನಿಗೆ ದೊರೆಯಬೇಕಾದದ್ದು ರಾಮನಿಗೆ ದೊರೆಯಬೇಕು, ಭರತನಿಗೆ ದೊರೆಯಬೇಕಾದದ್ದು ಭರತನಿಗೆ ದೊರೆಯಬೇಕು. ರಾಮನಿಗೆ ದೊರೆತದ್ದು ಭರತನಿಗೂ ಬೇಕೆಂದು ಒಬ್ಬರ ಹಕ್ಕನ್ನು ಮತ್ತೊಬ್ಬರಿಗಾಗಿ ಕಸಿದುಕೊಳ್ಳುವುದು ಅಧರ್ಮವಾಗುತ್ತದೆ. ಧರ್ಮವಲ್ಲದ ಕಾರ್ಯ ಎಂದು ಯಶಸ್ಸು ಕಾಣುವುದಿಲ್ಲ. ಹಾಗಾದರೆ ನಾನು ಅಪೇಕ್ಷೆ ಪಟ್ಟಂತೆ ರಾಮನಿಗೆ ನಡೆಯುವ ಶುಭ ಕಾರ್ಯದಲ್ಲಿ ಕೈಕೇಯಿ ಏನು ಅಡ್ಡಿ ಆತಂಕಗಳನ್ನು ಉಂಟು ಮಾಡುವುದಿಲ್ಲವೇ? ಅಡ್ಡಿಯಾಗುವುದನ್ನು ತಡೆಯಲು
ನೀನು ನಿನ್ನ ವಿವೇಕವನ್ನು ಬುದ್ಧಿಶಕ್ತಿಯನ್ನು ಬಳಸು. ಈ ಶುಭ ಕಾರ್ಯದಿಂದ ರಾಮನಿಗೆ ಕಲ್ಯಾಣವಾಗುವುದಾದರೆ ಭರತನಿಗೂ ಕಲ್ಯಾಣವಾಗುವುದು ಎಂದು ಮೃದು ಮಾತುಗಳಿಂದ ಕೈಕೆಯನ್ನು ಸಂತೈಸು. ಯಾವುದಕ್ಕೂ ದುಡುಕಬೇಡ ಮಹಾರಾಜ, ದುಡುಕಬೇಡ. ಕೈಕೇಯಿ ಮನವನ್ನು ಅರಿತಿರುವ ನೀನು ಇಂದು ರಾಮನಿಗೆ ಶುಭವಾದರೆ ನಾಳೆ ಭರತನಿಗೂ ಶುಭವಾಗುವುದು ಎಂದು ಮನವರಿಕೆ ಮಾಡು. ನ್ಯಾಯ, ಸತ್ಯ, ಧರ್ಮ ಇರುವಲ್ಲಿ ಕಾರ್ಯ ಸಿದ್ಧಿಸುವುದು. ಚಿಂತಿಸಬೇಡ. ಆಗಲಿ. ಜನಕ ಮಹಾರಾಜ, ನಿನ್ನ ಯಜ್ಞದ ಕಾರ್ಯವು ಯಾವ ಹಂತದಲ್ಲಿದೆ, ಅದು ಎಂದು ಮುಗಿಯುತ್ತದೆ ಎಂದು ತಿಳಿಯ ಬಯಸುತ್ತದೆ. ಮಹಾನ್ ಯಾವ ನ್ಯೂನತೆಯೂ ಇಲ್ಲದೆ ಯಜ್ಞವು ಸಮೃದ್ಧಿ ದೇವತೆಗಳಿಂದ ಅನುಗ್ರಹಿಸಿದೆ. ದೇವತಾ ಸ್ವರೂಪಿಗಳಾದ ನಾವು ಯಜ್ಞಶಾಲೆಗೆ ಆಗಮಿಸಿ ಯಜ್ಞದ ಪೂರ್ಣ ಫಲವು ಪ್ರಾಪ್ತಿಯಾಗುವಂತೆ ನಮ್ಮನ್ನು ಅನುಗ್ರಹಿಸಿದೆ. ಯಜ್ಞದ ಸುತ್ತ ಹೋಮಕ್ಕೆ ಇನ್ನು 12 ದಿನ ಉಳಿದಿದೆ ಎಂದು ಖ್ಯಾತ ಪರಿಣಿತರು ಹೇಳಿದ್ದಾರೆ. ನಂತರ ಹವಿರ್ಭಾಗವನ್ನು ಸ್ವೀಕರಿಸಲು ದೇವತೆಗಳೇ ಪ್ರತ್ಯಕ್ಷವಾಗಿ ಆಗಮಿಸುತ್ತಾರೆ. ಮಹಾರಾಜ, ನಿನ್ನ ಯಜ್ಞ ಕಾರ್ಯಗಳೆಲ್ಲವೂ ಸಾಂಗೋಪಾಂಗವಾಗಿರುತ್ತವೆ. ಮಹರ್ಷಿಗಳು, ತಮ್ಮಲ್ಲಿ ನನ್ನದೊಂದು ಸವಿನಯ ಒಂದು ವಿಚಾರವನ್ನು ಕೇಳಬಹುದು. ಕೇಳುವಂತವನಾಗಿ ಮಹಾರಾಜ, ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಎಲ್ಲವನ್ನೂ ಕೇಳುವಂತ. ಮಹಾಮಹಿಮ, ಈ ಸುಕುಮಾರರು ಕಾಲ್ನಡಿಗೆಯಲ್ಲಿ ನಮ್ಮ ರಾಜ್ಯಕ್ಕೆ ಬರಲು ಕಾರಣ ಯಾವ ಪುಣ್ಯ ಪುರುಷನ ಪುತ್ರರು? ದಯಮಾಡಿ ತಿಳಿಸಿ. ಅಲ್ಲದೆ ಸೂರ್ಯ ಚಂದ್ರರು ಆಕಾಶವನ್ನು ಅಲಂಕರಿಸಿದಂತೆ ರೂಪ, ಯೌವನ, ಲಾವಣ್ಯದಲ್ಲಿ ಇವರಿಬ್ಬರು ಪರಸ್ಪರ ಅನುರೂಪರಾಗಿದ್ದಾರೆ. ಇಂಥ ವೀರಾಧಿವೀರರು ಯಾರೆಂಬುದನ್ನು ತಿಳಿಯುವ ಹಂಬಲ ನನಗುಂಟಾಗಿದೆ. ದಯಮಾಡಿ ಕೇಳಿ. ಜನಕ ಮಹಾರಾಜ, ನಿನ್ನ ಅಪೇಕ್ಷೆಯು ಸಮಯೋಚಿತವಾಗಿದೆ. ಸತ್ಕುಲ ಪ್ರಸೂತರು, ಸದ್ಗುಣ ಸಂಪನ್ನರ ಬಗ್ಗೆ ತಿಳಿದುಕೊಳ್ಳಲು ಯಾರು ತಾನೇ ಅಪೇಕ್ಷೆ ಪಡುವುದಿಲ್ಲ. ರಘು, ದಿಲೀಪ, ಹರಿಶ್ಚಂದ್ರ, ಭಗೀರಥನಂತಹ ಮಹಾನ್ ಕೀರ್ತಿಶಾಲಿ ರಾಜರುಗಳನ್ನು ಹೊಂದಿರುವಂತಹ ರಘುವಂಶದ ಹೆಸರನ್ನು ನೀನು ತಿಳಿದಿರಬೇಕಷ್ಟೇ. ತಿಳಿದಿದ್ದೇನೆ ಗುರುವೇ. ಈತ ಈಗಿನ ರಘುವಂಶದ ಅರಸ ದಶರಥ ಮಹಾರಾಜನ ಹಿರಿಯ ಪುತ್ರ ಕೌಸಲ್ಯಾನಂದನ ಶ್ರೀರಾಮಚಂದ್ರ. ಆತನ ಅನುಜ ಸೌಮಿತ್ರ ತನೆಯ ಲಕ್ಷ್ಮಣ. ಶ್ರುತಕೀರ್ತಿ, ಮಾಂಡವಿ, ನೋಡಿದಿರಾ? ನಮ್ಮ ಸಹೋದರಿ ಸೀತೆ ವರನ ಕೊರಳಿಗೆ ಕಲ್ಯಾಣ ಮಾಲೆಯನ್ನು ಹಾಕಲು ಈಗಲೇ ಸಿದ್ಧಪಡಿಸುತ್ತಿರುವುದು. ಹೌದೇ ಸಹೋದರಿ? ಸೀತಾ ಸ್ವಯಂವರ ಸಂಪೂರ್ಣವಾಯಿತೆ? ಶಿವಧನಸ್ಸನ್ನು ಎದೆಯಿರಿಸಿದವರಾರು? ಅವನ ಹೆಸರು ಏನು ಹೇಳು ಸೋದರಿ? ನಾನು ದೇವರಿಗೆ ಅರ್ಪಿಸಲು ಈ ಹೂಮಾಲೆಯನ್ನು ಕಟ್ಟುತ್ತಿದ್ದೇನೆ. ನಿಜ ನಿಜ. ಪತಿಯೇ ಪ್ರತ್ಯಕ್ಷ ದೇವರು ಎನ್ನುತ್ತಾರಲ್ಲ, ಆ ದೇವರಿಗೆ ಅಲ್ಲವೇ? ಉರ್ಮಿಳಾ, ಎಲ್ಲವೂ ನೀನೇ ತಿಳಿದಂತೆ ಮಾತನಾಡುತ್ತಿರುವಾಗ ಇನ್ನು ನಾನೇನು ಹೇಳಲಿ? ನೀನೇ ಮುಂದಾಗುವುದನ್ನು ಹೇಳು. ಆ ಗಿಣಿಯು ನಿನಗೆ ಕತೆ ಹೇಳಿದಂತೆ ನನಗೆ ಹೇಳಲಿಲ್ಲ. ಮುಂದಾಗುವುದು ತಿಳಿದಿರುವುದು ನಿನಗೆ, ನನಗಲ್ಲ. ಆದರೂ ಸಹ ನಿನ್ನ ಸ್ವಯಂವರದ ಬಗ್ಗೆ ನನಗೆ ತಿಳಿದಿರುವುದು ಹೇಳುವೆ. ಮಹಾಪುರುಷೋತ್ತಮನಿಂದ ಶಿವಧನುಸನು ಎತ್ತಲ್ಪಡುತ್ತದೆ. ಈ ನಿನ್ನ ಸುಕೋಮಲವಾದ ಕೈಗಳಿಂದ ವರನ ಕೊರಳಿಗೆ ಸುಮಮಾಲೆಯನ್ನು ತೊಡಿಸಿ ಪಾಣಿಗ್ರಹಣ ಮಾಡಿಸಿಕೊಳ್ಳುವೆ ಎಂದು ಭವಿಷ್ಯ ನುಡಿಯುತ್ತೇನೆ. ಆ ರೀತಿ ಭವಿಷ್ಯ ನುಡಿಯಲು ಕಾರಣವೇನು? ಆಧಾರವೇನು? ಮಿಥಿಲಾಧೀಶ್ವರ, ಧರ್ಮಪರಾಯಣ, ಶಿವಧನುಸ್ಸು ಅನುಗ್ರಹಿತ ಜನಕ ಮಹಾರಾಜರಿಗೆ ನಮ್ಮ ಪ್ರಣಾಮಗಳು. ದಶರಥ ಪುತ್ರ, ನಿಮಗೆ ಮಂಗಳವಾದ. ರಘುವಂಶದ ರಾಜಕುಮಾರರ ಆಗಮನ ನಮಗೆ ವಿಶೇಷ ಆನಂದವನ್ನು. ರಾಮಲಕ್ಷ್ಮಣರೇ,
ಗೌತಮರ ಪುತ್ರ ಶತಾನಂದರು ಜನಕ ಮಹಾರಾಜನ ರಾಜಪುರ. ಮುನೀಂದ್ರ ಶತಾನಂದರಿಗೆ ವಂದನೆಗಳು. ಕಲ್ಯಾಣ 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 ಮಸ್ತು. ಶತಾನಂದರೇ, ನಿಮ್ಮ ಆಶೀರ್ವಾದವೂ ಸಮಯೋಚಿತವಾಗಿದೆ. ಇನ್ನು ಮುಂದೆ ಮಿಥಿಲೆಯು ಕಲ್ಯಾಣಮಯವಾಗುವುದರಲ್ಲಿ ಯಾವುದೇ ಸಂಶಯ. ರಾಮ ಲಕ್ಷ್ಮಣ ಉಪಸ್ಥಿತಿ ಎಲ್ಲಿರುತ್ತದೋ ಅಲ್ಲಿ ಕಳಂಕವು ಕಳೆದು ಕಲ್ಯಾಣಮಯವಾಗುತ್ತದೆ. ಅದಕ್ಕೆ ಉದಾಹರಣೆ ಎಂದರೆ ಲೋಕಕಂಟಕಿಯಾದ ತಾಟಕಿಯನ್ನು ಸಂಹರಿಸಿ ಯಜ್ಞಕ್ಕೆ ವಿಘ್ನವನ್ನುಂಟು ಮಾಡುತ್ತಿದ್ದ ಸ್ವಭಾವವನ್ನು ಬಂದು ಮಾರೀಚನನ್ನು ಸಮುದ್ರಕ್ಕೆ ಬೀಳುವಂತೆ ಮಾಡಿದ್ದು ಶ್ರೀರಾಮಚಂದ್ರ. ಲಕ್ಷ್ಮಣನ ಸಮಯೋಚಿತ ನಡೆನುಡಿಗಳಿಂದ ನಾನು ಸಂಕಲ್ಪಿಸಿದ ಯಜ್ಞವು ನಿರ್ವಿಘ್ನವಾಗಿ ನೆರವೇರಿತು. ಆದ ಕಾರಣದಿಂದ ಈ ಮಿಥಿಲೆಯಲ್ಲಿ ನಡೆಯುತ್ತಿರುವ ಯಜ್ಞವನ್ನು ನೋಡಿ ಹಾಗೂ ಶಿವಧರಸ್ಸಿನ ಶಕ್ತಿಯನ್ನು ಕಾಣಲಿ ಎಂದು ಇವರೀರ್ವರನ್ನು ನಾನು ಇಲ್ಲಿಗೆ ಮಹಾಮಹಿಮ, ತಮ್ಮೊಂದಿಗೆ ರಘುಕುಲ ವಂಶಭೂಷಣರಾದ ಈ ವೀರಕುಮಾರರನ್ನು ಕರೆತಂದು ನಮ್ಮ ಸಂತಸ ಸಂಭ್ರಮವನ್ನು ಇಮ್ಮಡಿಗೊಳಿಸಿದೆ. ತಾವುಗಳು ಯಜ್ಞ ಪೂರ್ಣವಾಗುವವರೆಗೆ ಉಪಸ್ಥಿತರಿದ್ದು ನಮಗೆ ವಿಶೇಷ ಅನುಗ್ರಹವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇನೆ. ಆಗಬಹುದು ಜನಕ ಮಹಾರಾಜ. ನೀನು ಕೈಗೊಂಡಿರುವ ಯಾಗದಲ್ಲಿ ಭಾಗವಹಿಸಲು ನಮಗೂ ಹರ್ಷವೆನಿಸುವುದು. ಯಾಗದ ಮುಂದಿನ ಕಾರ್ಯಗಳನ್ನು ಮುಂದುವರಿಸಿ. ಮಂಗಳ ಉಂಟಾಗುತ್ತದೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ